ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಶುರುನಲ್ಲಿ ವಿದ್ಯಂಗೆ ಕನಸು ಬಂದಿರುತ್ತೆ ಅಪ್ಪ ಅಮ್ಮನ್ನ ನೋಡಬೇಕು ಅಂತ ಹೇಳಿ. ಅದಕ್ಕೆ ಸರು ಏನಕ್ಕ ಇದು ಬಸ್ರಿ ಬಯಕೆ ಅಂತ ಹೇಳಿ ಕೇಳಿದ್ದೀನಿ, ಆದರೆ ಈ ಥರ ಎಲ್ಲ ಬಯಕೆ ಬರುತ್ತೆ ಅಂತ ಎಲ್ಲೂ ಕೇಳಿಲ್ಲ. ಅದೆಲ್ಲ ಸರಿ, ಅಮ್ಮ ಏನೋ ನೋಡಬೇಕು ಅನಿಸುತ್ತೆ, ನಿನಗೆ ಕುತ್ತಿಗೆವರೆಗೂ ಅಪ್ಪನ ಮೇಲೆ ಕೋಪ ಇದೆ ಅಲ್ವಾ, ಅವ್ರನ್ನ ನೋಡಬೇಕು ಅನಿಸ್ತಾ ಇದೆ ಅಂದರೆ ನನಗೆ ಆಶ್ಚರ್ಯ ಆಗುತ್ತಾ ಇದೆ ಅಂತ ಹೇಳಿ ಸರು ವಿದ್ಯಾ ಹತ್ರ ಹೇಳ್ತಿರ್ತಾಳೆ. ಅದಕ್ಕೆ ಚಂಪಾ ಬಸ್ರಿಗೆ ಆ ಥರನೇ ಈ ಥರನೇ ಬಯಕೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಿಡು ಸರು ಅಂತ ಹೇಳಿ ಚಂಪಾ ಹೇಳ್ತಿದ್ದಾಳೆ. ಅದೆಲ್ಲ ಸರಿ, ಈ ಸರು ಹೊತ್ತಲ್ಲಿ ಈ ಥರ ನೀನು ಆಸೆ ಪಟ್ಟರೆ ಯಾರು ನಿನ್ನ ಆಸೆನ ತೀರಿಸ್ತಾರೆ ಅಂತ ಹೇಳಿ ಸರು ಹೇಳ್ತಿದ್ದಾಳೆ. ಅಷ್ಟರಲ್ಲಿ ಬಾಗಿಲು ತಡ್ತಿರ್ತಾರಲ್ಲ, ಎಲ್ಲೋ ಭದ್ರಭಾವನೆ ಇರಬೇಕು, ನಾನು ಹೋಗಿ ತೆಗಿತೀನಿ, ನೀನೀಗ ಮಲ್ಕೋ, ಒತ್ತರಕ್ಕೆ ಫೋನ್ ಮಾಡಿ ಕರೆಸೋಣ, ಅಪ್ಪ ಅಮ್ಮನಿಗೆ ಹೇಳೋಣ ಅಂತ ಹೇಳಿ ವಿದ್ಯನ್ಗೆ ಹೇಳ್ತಿದ್ದಾಳೆ. ಸರು ಬಾಗಿಲು ತೆಗಿತಾಳೆ. ಇನ್ನು ಸರು ಓಡಿ ಬಂದುಬಿಟ್ಟು ವಿದ್ಯನ್ಗೆ ಕಣ್ಣು ಮುಚ್ಚಿಬಿಡ್ತಾಳೆ. ಚಂಪನ್ಗೂ ಸಹ ನೀನು ಕಣ್ಣು ಮುಚ್ಕೋ ಅಕ್ಕ ಅಂತ ಹೇಳಿ ಇಬ್ರಿಗೂ ಕಣ್ಣು ಮುಚ್ಕೊಳ್ಳೋಕೆ ಹೇಳ್ತಾಳೆ. ಇನ್ನು ಕಣ್ಣು ಬಿಡೋಕ್ಕೆ ಹೇಳ್ತಾಳೆ. ಎದುರುಗಡೆ ಅಪ್ಪ ಅಮ್ಮ ಇಬ್ಬರೂ ಸಹ ನಿಂತಿರ್ತಾರೆ. ಇನ್ನು ಅವ್ರ ಅಮ್ಮನ ನೋಡಿಬಿಟ್ಟು ವಿದ್ಯಾ ತಬ್ಕೊತಾಳೆ, ಆದರೆ ಅವ್ರ ಅಪ್ಪನ ನೋಡಿ ಸೈಲೆಂಟಾಗಿ ನಿಂತು ಬಿಡ್ತಾಳೆ. ಅದಕ್ಕೆ ಸರು ಅಲ್ಲ ಕಣೆ ಅಕ್ಕ, ಇಷ್ಟೊತ್ತವರೆಗೂ ಅವ್ವ ಅಪ್ಪ ಅಂತ ಹೇಳಿ ಕನ್ವರಿಸ್ತಿದ್ದಲ್ಲ, ಈಗ ಯಾಕೆ ಸೈಲೆಂಟಾಗಿ ನಿಂತ್ಬಿಟ್ರೆ, ಅಪ್ಪಯ್ಯನ ನೋಡಿದ್ರು ಸೈಲೆಂಟಾಗಿ ನಿಂತ್ಬಿಟ್ಟಿದ್ಯಲ್ಲ ಅಂತ ಹೇಳಿ ಕೇಳ್ತಾಳೆ. ಇನ್ನು ವಿದ್ಯಾ ಅಳ್ತಾ ಅವ್ರ ಅಪ್ಪನೂ ಸಹ ತಪ್ಕೊತಾಳೆ. ವಿದ್ಯಾ ಅವರಪ್ಪ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಗಳೇ ಅಂತ ಹೇಳಿ ಕೈ ಮುಗಿದು ಕೇಳ್ಕೊತಾ ಇದ್ದಾರೆ. ತಪ್ಪಾಯಿತು ಅಂತ ಹೇಳಿ ಅವರಪ್ಪ ವಿದ್ಯನ ಹತ್ರ ಕ್ಷಮೆ ಕೇಳಿದ್ದಕ್ಕೆ ವಿದ್ಯಾ, ಎಲ್ಲ ಮನುಷ್ಯ ಆದವರು ತಪ್ಪು ಮಾಡೇ ಮಾಡ್ತಾರೆ, ಆದರೆ ನೀನು ತಪ್ಪು ಮಾಡಿದರೂ ಸಹ ಈಗ ತಿದ್ಕೊಂಡು ಒಳ್ಳೆ ಮನುಷ್ಯ ಆಗಿದೆಯಾ ಅಲ್ವಾ, ನೀನು ದುಡ್ದು ಮನೆಯೆಲ್ಲ ಸಾಕ್ತಿದ್ಯಲ್ಲ, ಮನೆಯವ್ರನ್ನ ಕಷ್ಟಪಟ್ಟು ನೋಡ್ಕೊತಿದ್ಯಲ್ಲ, ಅದರಿಂದಲೇ ನಿನ್ನ ತಪ್ಪೆಲ್ಲ ಮಾಯ ಆಗಿಬಿಡ್ತು ಅಪ್ಪ ಅಂತ ಹೇಳಿ ಅವ್ರ ಅಪ್ಪನಿಗೆ ವಿದ್ಯಾ ಹೇಳ್ತಿದ್ದಾಳೆ. ಅದೆಲ್ಲ ಸರಿಯಪ್ಪ, ನೀವೇನು ಇಷ್ಟೊತ್ತಲ್ಲಿ ಅಂತ ಹೇಳಿ ಕೇಳ್ತಾಳೆ. ಆವಾಗ ವಿದ್ಯುನ ಅಪ್ಪ, ನೀನು ಕನ್ವರಿಸ್ತಿದ್ಯಲ್ಲ, ಅದಕ್ಕೆ ಅಳಿಯಂದರು ಬಂದು ಕರ್ಕೊಂಡು ಬಂದರು ಅಂತ ಹೇಳ್ತಾರೆ. ಇನ್ನು ವಿದ್ಯಾವರಮ್ಮ, ಹೌದು ಕಣೆ ಬಸ್ರಿ ಅಂದರೆ ತುಂಬ ಬಯಕೆ ಇರುತ್ತೆ, ಆದರೆ ನಾವು ಸಹ ನಿನ್ನ ಬಯಕೆ ಏನು ಅಂತ ಹೇಳಿ ಕೇಳಲೇ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ವಿದ್ಯಾ, ಅದ್ಯಾಕೋ ಹಂಗೆ ಹೇಳ್ತೀಯಾ, ನಾನು ದೊಡ್ಡ ಬಯಕೆನೇ ಈಡೇರಿಸ್ಕೊಂಡಿದ್ದೀನಿ. ಹೌದು ಕಣವ, ಡಾಕ್ಟ್ರ್ ಆಗಬೇಕು ಅನ್ನೋದೇ ನನ್ನ ದೊಡ್ಡ ಬಯಕೆ, ಅದನ್ನು ಈಡೇರಿಸ್ಕೊತಾ ಇದ್ದೀನಿ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಇನ್ನು ವಿದ್ಯಾ ಅವರಪ್ಪ, ಚೆನ್ನಾಗಿದ್ದೀನವ ಅಂತ ಹೇಳಿ ಕೇಳ್ತಾರೆ. ಎಲ್ಲ ಕಷ್ಟ ಹೋಗ್ತಾನವ ಅಂತ ಹೇಳಿ. ಅದಕ್ಕೆ ವಿದ್ಯಾ ಹೇಳ್ತಾಳೆ, ನಾನು ಚೆನ್ನಾಗೇ ಇದ್ದೀನಿ, ಆದರೆ ಎಲ್ಲ ಒಂದು ಕಷ್ಟ ಹೋಯಿತು ಅಂತ ಹೇಳಿದರೆ ಇನ್ನೂ 100 ಕಷ್ಟ ಇದೆ. ನನ್ನ ಜೀವನ ಒಂಥರ ಗಾಳಿಪಟದ ಥರ ಆಗೋಗಿದೆ, ಸೂತ್ರ ಹೇಳ್ತಿರೋ ಗಾಳಿಪಟದ ಥರ ಆಗೋಗಿದೆ, ಬೀಸೋ ಗಾಳಿಗೆ ದಾರ ಕಿತ್ಕೊಂಡೋಗಿ ಯಾವ ಗಿಡಕ್ಕೆ ಸಿಕ್ಕಾಕೋತದೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ ವಿದ್ಯಾ. ಅದಕ್ಕೆ ವಿದ್ಯಾ ಅವರಪ್ಪ, ನಿನಗಿರೋ ಒಳ್ಳೆ ಮನಸ್ಸಿಗೆ ನಿನ್ನ ಒಳ್ಳೆ ದಾರಿನೇ ಹೋಗಿ ತಲುಪ್ತೀಯ ಬಿಡವ ಅಂತ ಹೇಳ್ತಾನೆ. ಮನುಷ್ಯ ಆದವನು ತಪ್ಪು ಮಾಡಿಸ್ಬಿಡುತ್ತೆ, ಹಾಗಂತ ಅದನ್ನು ತಿದ್ಕೊಂಡು ಬದುಕಬೇಕು, ತಪ್ಪು ಮಾಡಿದ್ದನ್ನು ಏನು ಅಂತ ಹೇಳಿ ಅರಿತ್ಕೋಬೇಕು. ಅದಕ್ಕೆ ಇನ್ನು ವಿದ್ಯಾ ಅವರ ಅಪ್ಪ ಅಮ್ಮ ಹೇಳ್ತಿದ್ದಾರೆ, ಹಳೇದನ್ನೆಲ್ಲ ಮರೆತು ಮುಂದೆ ಒಳ್ಳೆ ಜೀವನನ ನಡೆಸ್ಕೊಂಡು ಹೋಗಬೇಕು, ಏನೇನು ತಪ್ಪು ಮಾಡಿರ್ತಾರೆ ಅದನ್ನೆಲ್ಲ ಕ್ಷಮಿಸ್ಬೇಕು ಅಂತ ಹೇಳಿ ವಿದ್ಯನಿಗೆ ಅಡ್ವೈಸ್ ಮಾಡ್ತಿದ್ದಾರೆ. ಎಲ್ಲ ಒಳ್ಳೇದಾಗ್ತಿದೆ ಅನ್ನೋ ನಂಬಿಕೆ ನಮಗಿದೆ, ನಿನಗೆ ಜೀವನಕ್ಕೆ ಹಿಡ್ದಿರೋ ಗ್ರಹಣ ಎಲ್ಲ ದೂರ ಆಗ್ತಿದೆ, ನಿನ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ವಿದ್ಯಾ ಅವರಮ್ಮ ವಿದ್ಯನ್ಗೆ ಹೇಳ್ತಿದ್ದಾಳೆ. ಅದಕ್ಕೆ ವಿದ್ಯಾ ಅವರಪ್ಪ, ನಿನ್ನ ನಗ್ತಾ ಇರೋ ಅಂಥ ದಿನ ಬರ್ತಾಯಿದೆ, ಅದಕ್ಕೆಲ್ಲ ಕಾರಣ ಏನು ಗೊತ್ತಾ ವಿದ್ಯಾ ಅಂತ ಹೇಳ್ತಾರೆ. ನೀನು ಹೊಟ್ಟೆನಲ್ಲಿ ಗೌಡ್ರ ವಂಶದ ಕುಡಿ ಬೆಳೀತಾ ಇದೆ ನೋಡು, ಅದರಿಂದ ನಿನ್ನ ಜೀವನನೇ ಬದಲಾಗ್ತಾ ಇದೆ, ಎಲ್ಲ ಒಳ್ಳೇದಾಗ್ಬಿಟ್ಟು ಸಾನೆ ಖುಷಿಯಾಗಿರ್ತೀಯ ಬಿಡು ಮಗಳೇ ನೀನು ಅಂತ ಹೇಳ್ತಾರೆ. ಮುಂದೆ ಏನಾಗ್ತದೋ ಅಂತ ಯಾರಿಗೂ ತಿಳಿದಿಲ್ಲ ಅಪ್ಪ, ಆದರೆ ನೀವು ಇವಾಗ ಬಂದಿದ್ದೀರಲ್ಲ ಅದೇ ನನಗೆ ತುಂಬ ಸಂತೋಷ ಅಂತ ಹೇಳಿ ವಿದ್ಯಾ ಹೇಳ್ತಿದ್ದಾಳೆ. ನೀವಿಲ್ಲೇ ಇದ್ಬಿಟ್ಟು ಹೋಗಿ ಅಂತ ಹೇಳಿ ವಿದ್ಯಾ ಅವ್ರ ಅಪ್ಪ ಅಮ್ಮಂಗೆ ಹೇಳಿದರೆ, ಅಲ್ಲಿ ಅಜ್ಜಮ್ಮ ಅತ್ತೆ ಒಬ್ಬರೇ ಇದ್ದಾರೆ, ಅವ್ರನ್ನ ಒಬ್ಬರನ್ನೇ ಬಿಟ್ಟು ಇಲ್ಲಿ ಹೆಂಗಿರೋಕ್ಕಾಗತ್ತೆ, ನಾವು ಹೊರಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಯಾಕೋ ಎಷ್ಟು ಬೇಜಾರು ಮಾಡ್ಕೊತಾ ಇದೆಯಾ ನೀನು, ನೆನೆಸ್ಕೊಂಡಿದ್ದ ತಕ್ಷಣ ಕಣ್ಬಿಡೋದ್ರೊಳಗಡೆ ನಾವು ಇಲ್ಲೇ ಇರ್ತೀವಿ ಬಿಡು ಅಂತ ಹೇಳಿ ವಿದ್ಯಾ ಅವ್ರ ಅಪ್ಪ ಹೇಳ್ತಿದ್ದಾರೆ. ಅದು ಸರಿಯಪ್ಪ, ಇಷ್ಟೊತ್ತಲ್ಲಿ ಹೆಂಗೆ ಹೋಗಿರಾ ಅಂತ ಹೇಳಿದ್ದಕ್ಕೆ ಭದ್ರ, ನಾನೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೊರಡ್ತಾರೆ. ಇನ್ನು ಸಾವಿತ್ರಿ ವಿನಂತಿನ ಕರ್ಕೊಂಡು ಬರ್ತಾಳೆ. ಏನು ಸರ್ಪ್ರೈಸ್ ಅಂತ ತೋರಿಸ್ತೀನಿ ಅಂದ್ಬಿಟ್ಟು ಮಧ್ಯರಾತ್ರಿ ಕರ್ಕೊಬಂದಿದ್ಯಲ್ಲ ಅಂತ ಹೇಳಿ ಕೇಳ್ತಾಳೆ. ಆವಾಗ ಕಿರ್ಚ್ಕೊಬೇಡ, ಅಲ್ಲಿ ಕೋಣೆ ಕಡೆ ನೋಡು ಅಂತ ಹೇಳಿ ಸುಭಾಷ ಮಲಗಿರೋದನ್ನ ಸಾವಿತ್ರಿ ವಿನಂತಿಗೆ ತೋರಿಸ್ತಾ ಇದ್ದಾಳೆ. ಇನ್ನು ಬೇಕು ಅಂತಲೇ ಅಡುಗೆ ಮನೆ ಹತ್ರ ಹೋಗ್ತಿದ್ದಾಳೆ, ಅವಾಗ ಕಾಲು ತುಳಿದು ಬಿಡ್ತಾಳೆ. ಆವಾಗ ಕಿರ್ಚ್ಕೊತಾಳೆ, ಕಳ್ಳ 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 ಅಂತ ಬೇಕು ಅಂತಾನೆ ಮನೆಯವ್ರನ್ನೆಲ್ಲ ಎದ್ದೊಳ್ಸೋಕ್ಕೆ ಅಂತ ಹೇಳಿ ಸಾವಿತ್ರಿ ಪ್ಲ್ಯಾನ್ ಮಾಡ್ತಿದ್ದಾಳೆ. ಸುಭಾಷ ಎದ್ದು ನಿಂತ್ಕೊಂಡು ಅವಳು ಕಿರ್ಚೋದನ್ನು
ನಿಲ್ಲಿಸ್ತಾನೆ. ಇನ್ನು ವಿನಂತಿ ನಿಂತಿದ್ದವಳು, ಇರು ಜೊತೆಗೆ ನಾನು ಹೋಗುವ ಅವ್ರ ಹತ್ರ ಅಂತ ಹೇಳಿ ಅವ್ರ ಹತ್ರಕ್ಕೆ ಹೋಗ್ತಿದ್ದಾಳೆ. ಇದ್ಯಾಕವಾ ನಿನ್ನ ಸೋದರಳಿಯ ಮೊದಲನೇ ರಾತ್ರಿ ರೂಮಲ್ಲಿ ಇರೋದು ಬಿಟ್ಬಿಟ್ಟು ಇಲ್ಲವ್ರೆ ಅಂತ ಹೇಳಿ ಬೇಕು ಅಂತಲೇ ಅವ್ರ ಅಮ್ಮನಿಗೆ ಕೇಳ್ತಿದ್ದಾಳೆ ವಿನಂತಿ. ಇನ್ನು ಈಶ್ವರಿನೂ ಸಹ ಬರ್ತಾಳೆ. ಇಷ್ಟೊತ್ತಲ್ಲಿ ಅಡುಗೆ ಮನೇಲಿ ಯಾರು ಮಾತಾಡ್ತಿದ್ದಾರೆ, ಈ ಸುಭಾಷ ಅಡುಗೆ ಮನೇಲಿ ಏನು ಮಾಡ್ತಿದ್ದಾನೆ ಇಷ್ಟೊತ್ತಲ್ಲಿ ಅಂತ ಹೇಳಿ ಈಶ್ವರಿ ಬರ್ತಾಳೆ. ಈ ಸುಭಾಷ ಇಷ್ಟೊತ್ತಲ್ಲಿ ಇನ್ನೇನೋ ಮಾಡ್ತಿದ್ಯಾ, ಇವ್ರುಗಳ ಜೊತೆ ಏನು ಮಾತಾಡ್ತಿದ್ಯಾ ಅಂತ ಹೇಳಿ ಈಶ್ವರಿ ಕೇಳೋದಕ್ಕೆ ಸಾವಿತ್ರಿ, ನಿಮ್ಮ ಮಗ ಏನು ಬಂದಿಲ್ಲ, ನಾನು ನೀರು ಕುಡಿಯೋಣ ಅಂತ ಹೇಳಿ ಬಂದೆ, ನಿಮ್ಮ ಮಗನ ಕಾಲು ತುಳಿದ್ಬಿಟ್ಟೆ ನಾನು, ಇಲ್ಲೇ ಮಲಗಿದ್ದ ಅವನು ಅಂತ ಹೇಳಿ ಸಾವಿತ್ರಿ ಹೇಳ್ತಾಳೆ. ಇನ್ನು ಈಶ್ವರಿ ದಿಂಬು ಹಾಸಿಗೆ ಎಲ್ಲ ನೋಡ್ತಾಳೆ. ಆವಾಗ ಸಾವಿತ್ರಿ ಹೇಳ್ತಾಳೆ, ಇದು ಯಾಕಪ್ಪ ತಲೆ ತಗ್ಗಿಸ್ಕೊಂಡು ನಿಂತಿದ್ಯಾ, ಏನಾಯಿತು ಅಂತ ಏಳು ಅಂತ ಹೇಳ್ತಾಳೆ. ಆವಾಗ ಈಶ್ವರಿ ಹತ್ರ ಸುಭಾಷ ನವ್ಯ ಹೇಳಿದ್ನೆಲ್ಲನೂ ಸಹ ಮೊದಲ ರಾತ್ರಿ ನಡೆದಿದ್ದೆಲ್ಲನೂ ಸಹ ಬಿಡಿಸಿ ನವ್ಯ ಈ ಥರ ಎಲ್ಲ ಹೇಳಿದ್ಲು ಅಂತ ಹೇಳಿ ಈಶ್ವರಿ ಹತ್ರ ಹೇಳ್ತಿದ್ದಾನೆ. ಇನ್ನು ಸಾವಿತ್ರಿ ಈಶ್ವರಿನ ಹೀಯಾಳಿಸ್ತಿದ್ದಾಳೆ. ನಮ್ಮ ಮಗ MLA ಮನೆ ಅಳಿಯ ಹಾಕ್ತಾನೆ, ಮೈಕ್ ಇಟ್ಕೊಂಡು ಊರೆಲ್ಲ ಓಡಾಡ್ತಾನೆ ಅಂತ ಹೇಳಿ ಕೊಚ್ಕೊತಾ ಇದ್ದೆ, ಇವಾಗ ಏನಾಯಿತು, ಅಡುಗೆ ಮನೇಲಿ ಬಂದು ಮಲ್ಕೊಂಡವನಲ್ಲ ಅಂತ ಹೇಳಿ ರೇಗಿಸ್ತಿದ್ದಾಳೆ. MLA ಅಳಿಯ ಅಂತ ಹೇಳಿ ಕೆಂಡಲ್ ಮಾಡ್ತಿದ್ದಾಳೆ. ಇನ್ನು ವಿನಂತಿ ಹೇಳ್ತಾಳೆ, ಹೆಂಡತಿ ರೂಮ್ಗೆ ನೋ ಎಂಟ್ರಿ, ಚೆನ್ನಾಯಿತು ಫುಲ್ ಎಂಟ್ರಿ ಅಂದ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ವಿನಂತಿ ಮತ್ತು ಸಾವಿತ್ರಿ ಇಬ್ಬರು ಸಹ. ಇನ್ನು ಅವ್ರು ಹೋದ್ಮೇಲೆ ಈಶ್ವರಿಗೆ ಕೋಪ ಜಾಸ್ತಿ ಆಗುತ್ತೆ. ಸುಭಾಷನ್ಗೆ ಕಪಾಲಕ್ಕೆ ಸರಿಯಾಗಿ ಹೊಡೆದು ಇದಕ್ಕೇ ಹೇಳಿದ್ದು ಮೈಯೆಲ್ಲ ಕಣ್ಣಾಗಿರಬೇಕು ಅಂತ ಹೇಳಿ, ನೀನು ಮಾಡಿದ ತಪ್ಪನ್ನ ಈಗ ಅನುಭವಿಸ್ತಾ ಇದೆಯಾ ನೋಡು, ನಂಗೆ ಬರ್ತಿರೋ ಕೋಪಕ್ಕೆ ಇವ್ರನ್ನ ಮಾತ್ರ ಸುಮ್ಮನಿರಲ್ಲ ಅಂತ ಹೇಳಿದ್ದಕ್ಕೆ ಈಶ್ವರಿ ಹೊಡಿಬೇಕಾಗಿರೋದು ಇವ್ರಿಗೆಲ್ಲ 3 ಅಡಿಗೆ, ಇವತ್ತು ಇಂಥ ಪರಿಸ್ಥಿತಿಗೆ ತಂದವಳಲ್ಲ, ಮೊದಲು ಹೊಡಿಬೇಕಾಗಿರೋದು ಅವಳನ್ನು, ನಾನು ಹೊಟ್ಟೆ ಉರಿಸ್ತವ್ರ ಜೀವನ ಬೂದಿ ಆಗಬೇಕು, ಹಂಗೆ ಮಾಡ್ತೀನಿ ಅಂತ ಹೇಳಿ ಕೋಪದಲ್ಲಿ ಈಶ್ವರಿ ಹೋದ್ಲು. ಇನ್ನು ಸುಭಾಷ ಮಾತಾಡ್ಕೊತಾನೆ, ನವ್ಯ ಬೇರೆ ಎಲ್ಲಾದರೂ ಮಲ್ಕೋ ಅಂತ ಹೇಳಿದಿದ್ರೆ ಎಲ್ಲೋ ಮಲ್ಕೊಂಡು ಯಾಮಾರಿಸ್ಬಿಡ್ತಾ ಇದ್ದೆ, ನವ್ಯ ಬೇರೆ ಅಡುಗೆ ಮನೆಯಲ್ಲೇ ಮಲ್ಕೋ ಅಂತ ಬೇರೆ ಕಂಡೀಷನ್ ಹಾಕ್ಬಿಟ್ಟವಳೆ, ಹಾಗಾದರೆ ಅವಳು ನನಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಹಿಂಗೆಲ್ಲ ಹೇಳವಳೆ ಅನಿಸುತ್ತೆ ನವ್ಯನುವೆ ಅಂತ ಹೇಳಿ ನವ್ಯನ ಮೇಲೆ ಕೋಪ ಮಾಡ್ಕೊತಾನೆ ಸುಭಾಷ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗಿದೆ.